ನಮಸ್ಕಾರ ಎಲ್ಲರಿಗೂ. ಈ ಬಿಸಿಲು ದಿನದಾಗ್ರಿ ತಂಪು ತಂಪಾಗಿ ಏನ್ರೆ ಬಾಯಿ ಬೇಡ್ತಿರ್ತೈತಿ. ಹಂಗ ಕಲರ್ಫುಲ್ ಆಗಿರೋದನ್ನ ನೋಡ್ರ ಮನಸ್ಸಿಗೂ ಅಷ್ಟ ಖುಷಿ ಆಗ್ತೈತಿ. ಹಂಗಾದ್ರೆ ನಾವು ಇವತ್ತು ಅದನ್ನ ಎರಡು ಕಾಂಬಿನೇಷನ್ ಮಾಡಿ ಭಾಳ ಭಾರಿ ಆಗಿರುವಂತಹ ಮನ್ಯಾಗನ ಫಾಲೂಡಾ ಹೆಂಗೆ ಮಾಡೋದು, ಫಾಲೂಡಾ ಅನ್ರಿ ಅಥವಾ ಫ್ರೂಟ್ ಕಸ್ಟರ್ಡ್ ಅನ್ರಿ ಅಥವಾ ಫ್ರೂಟ್ ಕಸ್ಟರ್ಡ್ ಸಲಾಡ್ ಅನ್ರಿ, ಇಷ್ಟು ಮಸ್ತ್ ಇರ್ತೈತಿರಲ್ಲ, ನಿಮಗಂತರೂ ದಿಲ್ ಖುಷಿ ಆಗಿಬಿಡ್ತೈತ್ರಿ. ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಾಗ ನಾವು ತೋರಿಸ್ತೀವಿ. ನೀವೇನರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡಿಬಿಡ್ರಿ. ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಸಬ್ಜಾ ಸೀಡ್ಸ್ ಇರ್ತಾವೆ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ನೋಡ್ರಿ, ಅವನ್ನ 1 ಟೇಬಲ್ ಸ್ಪೂನ್ ನೀರಾಗ ನೆನೆ ಹಾಕಿಬಿಟ್ಬಿಡ್ರಿ. ಭಾಳ ಹೊತ್ತು ಏನಲ್ಲ, ಒಂದು 10 ಸೆಕೆಂಡ್ನಾಗ ಪಟ್ ನಾವು ಚಂದಂಗಿ ನೆನೆದು ಬಿಡ್ತಾವೆ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಬೇಸ್ ತಯಾರು ಮಾಡ್ಕೋಬೇಕಿರಲ್ಲ, ಅದಕ್ಕೆ ಒಂದು ಕಡಾಯಿದಾಗ ಒಂದು 2 ಸ್ಪೂನ್ ತುಪ್ಪ ಹಾಕಿ ಅದ್ರಾಗ ಒಂದು ಸ್ವಲ್ಪ ಶಾವಿಗೆ ಎಷ್ಟು ಮಾಡ್ಕೊಳತ್ತಿರ್ತಿರಲ್ಲ ನೀವು ಅಷ್ಟು ನೋಡ್ಕೊಂಡು ಶಾವಿಗೆಯನ್ನು ಆ ತುಪ್ಪದಾಗ ಹುರಿಬೇಕಾಕೈತ್ರಿ. ಸ್ವಲ್ಪವ ತುಪ್ಪದಾಗ ರೋಸ್ಟ್ ಆಗಬೇಕು, ಭಾಳ ಮಸ್ತ್ ಆಗ್ತೈತ್ರಿ. ಈ ಶಾವಿಗೆ ಬೇಸ್ ಏನು ಇರ್ತೈತಲ್ಲ ಅದರಿಂದ ಇನ್ನಷ್ಟು ಮಸ್ತ್ ಟೇಸ್ಟ್ ಬರ್ತೈತಿ. ನೋಡಿ ಈಗೆಲ್ಲ ಇದನ್ನು ಚಲೋ ತಂಗಿ ನೀವು ಹುರಿತಿರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಸಮಾಧಾನಲಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಬಿಡ್ರಿ. ಜೋರಿಟ್ಟ ಒಮ್ಮೆ ಭಾಳ ಥರ ಕೆಂಪು ಮಾಡೋದು ಬೇಕಾಗಿಲ್ಲ ರೀ ನಮಗೆ, ಸ್ವಲ್ಪವ ಗೋಲ್ಡನ್ ಬ್ರೌನ್ ಬಂದರೂ ಸಾಕು ತೀತ್ರಲ್ಲ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಒಂದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ಬೇಕ್ರಿ. ಫುಲ್ ಫ್ಯಾಟ್ ಇದ್ರೆ ಅವ್ನು ಹಾಕ್ರಿ, ಇಲ್ಲ ಯಾವ ಹಾಲು ಇರ್ತಾವ್ರಲ್ಲ ಒಂದು ಅರ್ಧ ಲೀಟ್ರ್ ಹಾಲನ್ನು ನೀವು ಹಾಕಿ ಏನು ಮಾಡಿರಿ ಅಂತಂದ್ರೆ ಅದ್ರಾಗನ್ನ ಶಾವಿಗೆಯನ್ನು ಕುದಿಸ್ಬೇಕಾಕೈತ್ರಿ. ತೀತ್ರಲ್ಲ ಇಷ್ಟ ಸಿಂಪಲ್ ಆಗಿ ಭಾಳ ಮಸ್ತಾಗಿ ಅಷ್ಟು ಕುದಿಯಾತ ಇರಲಿ. ಅವಾಗ ಏನು ಮಾಡಿರಿ ಅಂತಂದ್ರೆ ಈ ಕಡೆ ಒಂದು 2 ಟೇಬಲ್ ಸ್ಪೂನ್ ನಾವು ಕಸ್ಟರ್ಡ್ ಪೌಡರ್ ಅದನ್ನು ತೊಗೊಂಡಿದ್ದೆವು. ಅದ್ರಾಗ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ನೀರು ಹಾಕಿರಿ. ಇದು ವೆನಿಲಾ ಫ್ಲೇವರ್ ಐತಿ, ನೀವು ಯಾವ್ದು ಬೇಕಾದ ಫ್ಲೇವರ್ ಈ ಕಸ್ಟರ್ಡ್ ಪೌಡರ್ನ ತೊಗೋಬೇಕು ಗೊತ್ತಾದ್ರಲ್ಲ. ಅದನ್ನ ಸ್ವಲ್ಪ ಹಿಂಗೆ ನೀರು ಹಾಕಿ ಕಲಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಇದ್ರಲ್ಲ ಇದರಲ್ಲಿ ಫ್ಲೇವರ್ ಕೊಡೋದು ನಿಮ್ಗೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಈ ಕಡೆ ಹಾಲು ಕುದಿಯತ್ತಾವ, ಶಾವಿಗೆನೂ ಕುದಿಬೇಕ್ರಿ ಅದ್ರಾಗ ಗೊತ್ತಾದ್ರಲ್ಲ. ಅದನ್ನು ಸ್ವಲ್ಪ ನಡಬಾರ್ದು ಎಣ್ಣೆ ಬರಲಾರ್ದಂಗೆ ನೀವು ತಿರುಗಾಡ್ಕೋತ ಇರಿ. ನೋಡ್ಬೋದು ಹಿಂಗೆ ಹೆಂಗೆ ಬರತ್ತೈತ್ರಲ್ಲ ಅಷ್ಟು ಚಲೋ ತೆಂಗಿನ ಕುದಿ ಬರಬೇಕು ಅಂದಾಗನ ಭಾಳ ಮಸ್ತ್ ಆಗೋದು. ಇದ್ರಾಗ ಸಕ್ಕರೆಯನ್ನು ನಾವು ಅರ್ಧ ಕಪ್ ಹಾಕತ್ತಿದ್ದೀವಿ. ಅಕಸ್ಮಾತ್ ನಿಮಗೆ ಸ್ವಲ್ಪ ಶುಗರ್ ಜಾಸ್ತಿ ಬೇಕಂತಂದ್ರೆ, ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಬೋದು ರೀ, ಅಡ್ಡಿಯಲ್ಲಿ ನಡಿತೈತಿಲ್ಲ. ಅದಾದ್ಮೇಲೆ ಮುಂದಕ್ಕೆ ಅದನ್ನು ಸಕ್ಕರೆನೂ ಕರಗುವಂಗೆ ನೀವು ತಿರುಗಾಡ್ಕೋತ ಇರಬೇಕು, ಹಂಗೆ ಕುದಿಸ್ಕೋತನೂ ಇರಬೇಕು ಗೊತ್ತಾದ್ರಲ್ಲ. ಇಷ್ಟ ಸಿಂಪಲ್ ಐತಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಇದನ್ನು ನೀವು ಮಾಡಿ ಕೊಡ್ರಿ ಸಣ್ಣ ಹುಡುಗರಿಗೆ, ಇಷ್ಟಪಟ್ಟು ತಿಂತಾರಲ್ಲ, ಹೌದಿಲ್ರಿ? ಹಂಗೆ ಈಗ ಇದೇಗೆ ನಾವು ಕಸ್ಟರ್ಡನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ, ಆ ಕಸ್ಟರ್ಡ್ ಪೌಡ್ರದ್ದು ಎಲ್ಲ ಏನು ನಾವು ನೀರಾಗ ಕಲಿಸಿಟ್ಟಿದ್ದ ಇದ್ರಾಗ ಹಾಕಿ ಮೀಡಿಯಮ್ ಫ್ಲೇಮ್ದಾಗಿಟ್ಟ ಸಾಕಾಸ ಅದನ್ನು ಮಿಕ್ಸ್ ಮಾಡಿರಿ. ಭಾಳ ಮಸ್ತಾಗಿ ಅದು ಸ್ವಲ್ಪ ತಿಕ್ನೆಸ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಗೊತ್ತಾಗತ್ತಿರಲ್ಲ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಫುಲ್ ಮಾಡ್ಬೇಕಂತಂದ್ರೆ ಏಲಕ್ಕಿ ಪುಡಿಯನ್ನು ಹಾಕಿರಿ. ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇದನ್ನಷ್ಟ ಕೊಡ್ರಿ. ಅದು ಭಾಳ ಭಾರಿ ಇರ್ತೈತೆ, ತಂಪು ಮಾಡಿ ಕುಡಿಬೋದು, ಹಂಗನೂ ಕುಡಿಬೋದು. ಏಕದಮ್ ಪಾಯಸ ಮಸ್ತ್. ಆಮೇಲೆ ಈಗೇನು ಮಾಡಿರಿ ಅಂತಂದ್ರೆ ಇದನ್ನು ಲಿಡ್ ಕ್ಲೋಸ್ ಮಾಡಿರಿ, ಮತ್ತೊಂದು ಸ್ವಲ್ಪ ಕುದಿಸ್ರಿ. ಅದಾದ್ಮೇಲೆ ಇದನ್ನ ಏನು ಮಾಡಿರಿ ಅಂತಂದ್ರೆ ತಣ್ಣಗೆ ಬಿಟ್ಟುಬಿಡಿ ಗೊತ್ತಾದ್ರಲ್ಲ. ಅದು ತಣ್ಣಗಾಗ ಈ ಕಡೆ ಫ್ರೂಟ್ಸ್ ವಿಧವಾದ ಹಣ್ಣುಗಳು ಅದಾವೆ ಗೊತ್ತಾದ್ರಲ್ಲ. ನಿಮಗೆ ಯಾವ ಬೇಕೋ ಅವನ್ನ ನೀವು ತೊಗೋಬೇಕಾಗಿದ್ರಿ. ನಾವಿಲ್ಲಿ ಮ್ಯಾಂಗೋ ತೊಗೊಂಡಿದ್ದೀವಿ, ದ್ರಾಕ್ಷಿ ತೊಗೊಂಡಿದ್ದೀವಿ, ದಾಳಿಂಬೆ ತೊಗೊಂಡಿದ್ದೀವಿ, ಹಂಗೆ ಬಾಳೆಹಣ್ಣು ಮತ್ತು ಸೇಬು ಹಣ್ಣು ಇಷ್ಟೆಲ್ಲ ತೊಗೊಂಡಿದ್ದೀವ್ರಲ್ಲ. ಈಗ ನಿಮ್ಗೆ ಯಾವ್ಯಾವ ಬೇಕೋ ಅವನ್ನ ತೊಗೊಂಡು ಸಣ್ಣ 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 ಪೀಸಸ್ ಆಗಿ ಕಟ್ ಮಾಡಿರಿ. ನಾವು ಮೊದಲಿಗೆ ಈ ಮ್ಯಾಂಗೋ ಏನಂತಂದ್ರಲ್ಲ ಅದನ್ನು ಸ್ಲೈಸ್ ಮಾಡಿ ಸಣ್ಣ 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 ಪೀಸ್ ಮಾಡತ್ತೀವಿ ಗೊತ್ತಾದ್ರಿ. ಹಿಂಗೆ ಚಂದಂಗಿ ಮಾಡಿ ಇಟ್ಕೊಳ್ಬೇಕಾಕೈತ್ರಿ ನೀವು ತಿಳಿತಿರಲ್ಲ. ಆಮೇಲೆ ಅದೇ ರೀತಿಯಾಗಿ ಏನು ಮಾಡಿರಿ ಅಂತಂದ್ರೆ ನೆಕ್ಸ್ಟ್ ಇವೆಲ್ಲ ಫ್ರೂಟ್ಸ್ ಒಂದು ಮಾವಿನಕಾಯಿ ಆತ್ರಿ, ಈ ಕಡೆ ಆ ಸಬ್ಜಾ ನೆನೆಗೆ ಇಟ್ಟಿದ್ದೀವಿ ಅವು ನೆನೆದಾವು. ಹಂಗೆ ಮುಂದಕ್ಕೆ ದ್ರಾಕ್ಷಿ ಏನಿರ್ತಾವ್ರಲ್ಲ, ನೀವು ಎಷ್ಟು ದ್ರಾಕ್ಷಿ ತೊಗೊಂಡಿರ್ತೀವಿ ಅವನು ಚೆನ್ನಾಗಿ ತೊಳಿರಿ. ಅದಾದ್ಮೇಲೆ ಅವನು ಸಣ್ಣ 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 ಪೀಸಸ್ ಆಗಿ ಕಟ್ ಮಾಡಿ, ಇವು ಭಾಳ ಭಾರಿ ಆಗ್ತಾವೆ ಗೊತ್ತಾದ್ರಲ್ಲ. ಮುಂದಕ್ಕೆ ಅದೇ ರೀತಿ ಒಳಗೆ ಉಳಿದಿದ್ದೆಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡಿ, ಅಂದ್ರೆ ಇವೆಲ್ಲ ಇಷ್ಟ ಅಂತ ಏನೂ ಇಲ್ಲರಿ, ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ಹಾಕಬೇಕಾಗೈತಿ. ಸೇಬು ಹಣ್ಣು ಬೇಕಂತಂದ್ರೆ ಸೇಬು ಹಣ್ಣು ಹಾಕ್ರಿ, ಇಲ್ಲ ಯಾವುದಾರ ಒಂದು ಇಲ್ಲ ಅಂತಂದ್ರೆ ಹಂಗೂ ಅದು ಇಲ್ದನು ಮಾಡ್ಕೋಬೋದು ಗೊತ್ತಾದ್ರಲ್ಲ. ಮುಂದಕ್ಕೆ ಈ ಸೇಬು ಹಣ್ಣು ನಾವು ಎಲ್ಲನೂ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ತೀತ್ರಲ್ಲ. ಇಷ್ಟ ಸಿಂಪಲ್ಲಾಗಿ ನೀವು ಈ ಫ್ರೂಟ್ ಕಸ್ಟರ್ಡ್ ಅಥವಾ ಫಾಲೂಡಾ ರೆಸಿಪಿ ಮನ್ಯಾಗ ಮಾಡ್ಕೋಬೋದ್ರಿ. ಯಾಕ್ರಿ ಅಂತಂದ್ರೆ ಹೊರಗೆ ನಾವು ತಿನ್ನಾಕೋದೇವು ಅಂತಂದ್ರೆ ಅವ್ರು ಹಾಕೋದು ಏನು ಹಾಕ್ತಾರತ್ ನಿಮಗೆ ಗೊತ್ತಾಗಂಗಿಲ್ಲ. ಹಂಗೆ ತುಟ್ಟಿನೂ ಇರ್ತಾವೆ. ಅದಕ್ಕೆ ಹಣ್ಣುಗಳೆಲ್ಲ ಮನ್ಯಾಗ ತಂದಾಗ ಯಾವಾಗರಿ ಒಮ್ಮೆ ಪ್ರತಿ ಸಲ ಮಾಡ್ಕೊಳಕ್ಕಾಗಂಗಿಲ್ಲ, ಒಪ್ಕೋತೀವ್ರಿ ನಾವು, ಆದ್ರೆ ಯಾವಾಗರಿ ಒಮ್ಮೆ ಮಾಡ್ಕೋಬೋದಿಲ್ರಿ. ಹಂಗಾದ್ರೆ ತಪ್ಪಲಾರ್ದ ಮಾಡ್ಕೊಡಿ. ಇನ್ನು ಅದನ್ನ ಹೆಂಗೆ ಮಾಡೋದು ಅಂತಂದ್ರೆ ಗ್ಲಾಸ್ದಾಗ ಫಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ಸಬ್ಜಾ ಸೀಡ್ಸ್ ಹಾಕ್ರಿ. ಆಮೇಲೆ ಫ್ರೂಟ್ಸ್ ಏನು ಕಟ್ ಮಾಡಿರಲಿಲ್ಲ
ಅವೆಲ್ಲ ಫ್ರೂಟ್ಸ್ ಹಾಕೋತ ಬರೀ ಒಂದೊಂದು ದಾಳಿಂಬೆ ಆಗಿರ್ಬೋದು, ಸೇಬು ಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಬಾಳೆಹಣ್ಣು, ಹಂಗೆ ದ್ರಾಕ್ಷಿ ಇಷ್ಟೆಲ್ಲ ಒಂದು ಲೇಯರ್ ಕುಯ್ತು ನೋಡ್ಬೋದ್ರಿ ನೀವೀಗ. ಅದಾದ್ಮೇಲೆ ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ರಿ, ಟುಟ್ಟಿ ಫ್ರೂಟಿ ಹಾಕ್ರಿ. ಟುಟ್ಟಿ ಫ್ರೂಟಿ ನಾವು ಮನ್ಯಾಗನ ಮಾಡಿ ತೋರಿಸಿದ್ವಿ. ಮತ್ತು ಶಾವ್ಗೆ ಏನು ಮಾಡಿದ್ರಲ್ಲ ಅದು ಸ್ವಲ್ಪ ತಂಪು ಮಾಡಕ್ಕೆ ಇಟ್ಟಿದ್ವಿ. ತಂಪಾದ್ಮೇಲೆ ಅದನ್ನು ತಂದ ನಾವಿಲ್ಲಿ ನೆಕ್ಸ್ಟ್ ಲೇಯರ್ ಆಗಿ ಹಾಕಾಕತ್ತೀವಿ. ನೋಡ್ಬೋದು ನೀವು ಲೇಯರ್ ಆಗಿ ಎಷ್ಟು ಚಂದ ಕಾಣ್ತತಿ ಅಂತೇಳಿ. ನೋಡಾಕನು ಆನಂದ ಆಗ್ಬೇಕ್ರಿ, ಮನಸ್ಸಿಗೂ ಅಷ್ಟ ಇಷ್ಟ ಆಗಬೇಕ್ರಿ, ಗೊತ್ತಾತ್ರಲ್ಲ. ಇಷ್ಟ ಮತ್ತು ಈ ಶಾವ್ಗೆ ಹಾಕಿದ ಮೇಲೆ ಮತ್ತು ಅದಕ್ಕೆ ಮೇಲೆ ಮತ್ತೊಮ್ಮೆ ನಾವು ಸಬ್ಜಾ ಸೀಡ್ಸ್ ರೀ, ಹಂಗೆ ಮತ್ತೊಮ್ಮೆ ಅದಕ್ಕೆ ನೀವು ಏನ್ರಿ ಅಂತಂದ್ರೆ ಫ್ರೂಟ್ಸ್ ಕಟ್ ಮಾಡಿರ್ತಿರಲ್ಲ ಅವನ್ನೆಲ್ಲ ಫ್ರೂಟ್ಸ್ ಹಾಕಿರಿ. ಆಮೇಲೆ ನೋಡಿ ಇಷ್ಟೆಲ್ಲ ಲಾಸ್ಟ್ ಲೇಯರಿಗೆ ಬಂದ ಫಾಲೂಡ ಯಾವಾಗ ಕಂಪ್ಲೀಟ್ ಆಗ್ತೈತ್ರಿ ಅಂತಂದ್ರೆ ಮ್ಯಾಲೆ ಒಂದಿಟ್ಟು ಐಸ್ ಕ್ರೀಮ್ ಹಾಕಿದಾಗ, ಐಸ್ ಕ್ರೀಮ್ ಮಿತ್ರ ಹಾಕ್ರಿ, ಇಲ್ಲ ಅಂದ್ರೆ ನಡಿತೈತ್ರಿ, ಹಂಗನು ತಿನ್ಬೋದು. ಐಸ್ ಕ್ರೀಮ್ ಹಾಕಿ ಮ್ಯಾಲೆ ಒಂದು ಚೆರ್ರಿ ಮತ್ತು ಸ್ವಲ್ಪ ಟುಟಿ ಫ್ರೂಟಿ ಅಥವಾ ಬೇರೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಹೋಮ್ ಮೇಡ್ ಫಾಲೂಡ ಅಥವಾ ಹೋಮ್ ಮೇಡ್ ಫ್ರೂಟ್ ಕಸ್ಟರ್ಡ್ ನಿಮಗೆ ರೆಡಿ ಆಗ್ತೈತೆ ರೀ. ಇಲ್ಲ ಅಂತಂದ್ರೆ ನೀವು ಇನ್ನೊಂದು ಆಪ್ಷನ್ ಏನ್ರಿ ಅಂತಂದ್ರೆ ಫ್ರೂಟ್ ಕಸ್ಟರ್ಡನ್ನು ಹಾಕ್ರಿ. ಈ ಶಾವ್ಗೆ ಬಿಟ್ಟ ಬರೀ ಹಾಲಿನಾಗ ನೀವು ಆ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಅಷ್ಟೇ ಹಾಕ್ತಂತಂದ್ರೂ ನಡಿತೈತಿ. ಫ್ರೂಟ್ ಸಲಾಡ್ ಅಥವಾ ಫ್ರೂಟ್ ಕಸ್ಟರ್ಡ್ ಆಗ್ತೈತಿ. ಇಲ್ಲ ಹೆಂಗೆ ಮಾಡ್ತಂತಂದ್ರೆ ಹಿಂಗೂ ಮಾಡ್ಕೊಬೋದು. ಏಕದಮ್ ಮಸ್ತ್ ಐತ್ರಿ, ಟ್ರೈ ಮಾಡ್ತೀರಿ. ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ನಾಗ ಹೇಳ್ರಿ. ಐ ಹೋಪ್ ನಿಮಗಿದು ಭಾಳ ಇಷ್ಟ ಆಗಿರ್ತೈತಿ. ಹಂಗಾದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.